ಬಂಧುಗಳೇ, ಈ ಒಂದು ಹೋಟೆಲ್ಗೆ ನಾನು ಅವಾಗವಾಗ ಬರ್ತಾನೆ ಇರ್ತೀನಿ. ಯಾಕೆ ಗುರು, ಏನು ಸ್ಪೆಷಲ್ ಈ ಒಂದು ಹೋಟೆಲ್ ಅಂತ ನೀವು ಕೇಳಬಹುದು. ನಿಮಗೆ ಗೊತ್ತಿದೆ, ನಮ್ಗೆ ಇಷ್ಟವಾದಂಥ ಫುಡ್ಡು ನಮ್ಮ ಏರಿಯಾಗಳಲ್ಲಿ ಅಥವಾ ನಾವು ಹೋಗ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ನಮಗೇನಾದರೂ ಇಷ್ಟ ಆಗಿಬಿಟ್ರೆ ನಾವು ಎಷ್ಟೇ ಹೋಟ್ಲುಗಳಿರಲಿ ಆ ಏರಿಯಾದಲ್ಲಿ ಅವೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತೀವಿ. ನಮಗೆ ಇಷ್ಟವಾದಂಥ ಫುಡ್ ಎಲ್ಲಿ ಸಿಗುತ್ತೋ, ನಮಗೆ ಇಷ್ಟವಾಗಿ ರುಚಿಕರವಾದಂಥ ಬೆಲೆಗೆ ಕೈಗೆಟಕುವಂಥ ದರದಲ್ಲಿ ನಮ್ಗೆ ಎಲ್ಲಿ ಊಟ ಸಿಗುತ್ತೋ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಕೂಡ ಹಾಗೇನೆ ಈ ಒಂದು ಹೋಟೆಲ್ಗೆ ಸದ್ಯಕ್ಕೆ ಈ ಏರಿಯಾಗೆ ಬಂದಾಗಲೆಲ್ಲ ನಾನು ಈ ಒಂದು ಏರಿಯಾದಲ್ಲಿ ಈ ಒಂದು ಹೋಟೆಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಬಹುದು. ಅದಕ್ಕೆ ಕಾರಣ ಏನೆಂಬುದನ್ನು ಕೂಡ ಈಗ ನಾನು ನಿಮಗೆ ತಿಳಿಸ್ತೀನಿ. ಬಂಧುಗಳೇ, ಹೀಗೆ ಊಟ ಮಾಡೋಕ್ಕೆ ಹಿಂಗೆ ತುಂಬ ಜನ ಬಂದರು ಅಂದರೆ ಅಲ್ಲಿ ಊಟದಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ, ಏನೋ ಒಂದು ಟೇಸ್ಟ್ ಇರುತ್ತೆ, ಜನಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಅಟ್ರಾಕ್ಷನ್ ಇರುತ್ತೆ. ಎಸ್, ಈ ಒಂದು ಹೋಟೆಲ್ ಬರ್ತಕ್ಕಂಥದ್ದು ಲಗ್ಗೆರೆಯಲ್ಲಿ ನಂಜುಂಡೇಶ್ವರ ಹೋಟೆಲ್ ಅಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ವೆಜ್ ಫುಡ್ ನಿಮಗೆಲ್ಲ ಸಿಗುತ್ತೆ. ಇಲ್ಲಿ ಮುದ್ದೆ ಆಗಿರ್ಬೋದು, ಮುದ್ದೆಗೆ ಇಲ್ಲಿ ಒಳ್ಳೆ ಸಾಂಬಾರು ಮಾಡ್ತಾರೆ, ಜೊತೆಗೆ ಪಲ್ಯ ಕೊಡ್ತಾರೆ, ಹಾಗೆ ಅನ್ನ ಸಾಂಬಾರು ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಹೀಗೆ ವೆಜ್ ಫುಡ್ಡು ಇಲ್ಲಿ ಸಿಗ್ತಕ್ಕಂಥದ್ದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಬಂದು ಕಮೆಂಟ್ ಮಾಡಿ.